MNS ಡ್ರೈವರ್ ಟ್ರಕ್ ಲಾಕ್ಗೆ ಸ್ವಾಗತ ಸುಸ್ವಾಗತ. ಖಾಲಿ ಮಾಡಿಕೊಂಡು ಬಿಳೆಯಲ್ಲಿ ಬಾಡಿಗೆ ತಗೊಳ್ಳಂತ ಹೋದ್ರೆ ಕವರ್ ಇದ್ದಿಲ್ಲ. ಸರಿ ಶರ್ಟೆಲ್ಲ ಬಡ್ಸ್ಕೊಂಡು ಅಲ್ಲಿಂದ ಯಜಮಾನಿಗೆ ಫೋನ್ ಹಾಕಿದ್ದಕ್ಕೆ ಮದುವೆ ಲೋಡಿಂಗ್ ಅಂತ ಹೇಳಿದ್ದಾರೆ. ಸರಿ ಅಂದ್ಬಿಟ್ಟು ಅಲ್ಲಿಂದ ಗಾಡಿಯಲ್ಲಿ ಬಂದು ದುಡ್ಡಿಕ್ಬಿಟ್ಟು ಜೊತೆಯಲ್ಲಿ ಬಂದಿದ್ದು 3 ಗಾಡಿನೂ ಸರಿ ತೋರಿಸಿಪಣ್ಣ ಎತ್ಕೊಂಡು ಸರಿ ಹೋಗಿ ಮಗ ನೀನು ಲೋಡಿಗೆ ಅಂತ ಹೇಳಿದ್ರು. ಸರಿ ಅಲ್ಲಿಂದ ಜಾಗ ಬಿಟ್ಟೆ ನಾನು. ಇನ್ನು ಅಲ್ಲಿಂದ ಪ್ರಯಾಣ ಶುರು ಬೇರೆ ಅಂದ್ಬಿಟ್ಟು ಅಲ್ಲಿಂದ ಹೊರಟೆ ಗುರು. ಮೈನ್ ಏನು ಗೊತ್ತಾ ಗುರು, ಈ ರೂಟಲ್ಲಿ ಬಂದ್ಬಿಟ್ಟಿದೆ ಬಿಲಾಯಿಂದ ರಾಯ್ಪುರ್ಗೆ ಬರೋ ರೂಟಲ್ಲಿ ಸಿಗ್ನಲ್ ಅಲ್ಲಿ ತುಂಬ ಹುಷಾರಾಗಿ ಬರ್ಬೇಕಂದ್ರೆ ಹುಷಾರಾಗಿ ಬರಬೇಕು. ಯಾಕಂತ ಕೇಳ್ತೀರಾ, ಇಲ್ಲಿ ಬಂದ್ಬಿಟ್ಟಿದ್ದು 20 ಸೆಕೆಂಡ್ ಅಷ್ಟೇ. ಇಲ್ಲಿ ಸಿಗ್ನಲ್ ಇಲ್ಲಿ ಆರೆಂಜ್ ಸಿಗ್ನಲ್ ಬಿದ್ದು ನಾವು ಪಾಸ್ ಆದ್ರಂದ್ರೆ ನಾವು ಹಿಂಗಡೆ ಬಂದು ಕಾಪ್ಸುಗಳು ಬಂದು 500 ಸಾವಿರಗಳು ಒಪ್ಪೋದಿಲ್ಲ ಗುರು. ಮಿನಿಮಮ್ 1,500 ಕೇಳ್ತಾರೆ ಇಲ್ಲಿ ಸಿಗ್ನಲ್ ಜಂಪ್ ಮಾಡ್ಕೊಂಡೋದ್ರೆ. ಹುಷಾರಾಗಿ ಬನ್ನಿ. ರಾಯ್ಪುರ ಹತ್ರ ಸಿತಾರಾ ಇಂಡಸ್ಟ್ರಿಯಲ್ ಏರಿಯಾಗೆ ಬಂದಿದೆ. ಅಲ್ಲೇ ಎಂಟ್ರೆನ್ಸಲ್ಲೆಲ್ಲ ತರಕಾರಿ ಎಲ್ಲ ಇತ್ತು. ಅಲ್ಲೇ ತರಕಾರಿ ಎಲ್ಲ ತೊಗೊಂಡು ಚಿಕನ್ ತೊಗೊಂಡು ಸಂಡೇ ಬೇರೆ ಭಾನುವಾರ ಸರಿ ಅಂತ ಗಾಡಿ ಬೇರೆ ಆಲ್ಟ್ ಅಂದ್ಬಿಟ್ರು. ಫ್ಯಾಕ್ಟ್ರಿ ಹತ್ರ ಬಂದಿದೆ. ಸರಿ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈರುಳ್ಳಿ, ಕೊತ್ತಂಬರಿ, ಟೊಮೊಟೊ, ಮೆಣಸಿನ್ಕಾಯಿ, ಆಲೂಗಡ್ಡೆ ಏನೋ ನಮ್ಗೆ ಗೊತ್ತಿರೋದ್ರಲ್ಲಿ ಅಡುಗೆ ಗುರು. ಚಿಕನಲ್ಲಿ ತೊಗೊಂಡು ರೈಸು ಮುಗಿತಾ ಬಂತು. ರೈಸೆಲ್ಲ ರೆಡಿ ಆಯಿತು. ಈರುಳ್ಳಿ ಫುಲ್ ರೋಸ್ಟ್ ಮಾಡಿಕೊಂಡು ಮಸ್ತಾಗಿ ಏನೋ ಗುರು ನಮ್ಮ ಡ್ರೈವರ್ಗಳು ಮಾಡೋ ಕೈ ನೀರು ರುಚಿನೇ ಬೇರೆ ಗುರು. ಏನೋ ಹೇಳು, ಸಖತ್ತಾಗಿ ಅಡುಗೆ ಮಾತ್ರ. ಎಲ್ಲ ಮುಗೀತು, ಗ್ರೇವಿ ಎಲ್ಲ ರೆಡಿ ಆಯಿತು. ಲಾಸ್ಟ್ ಫೈನಲಾಗಿ ಚಿಕನ್ನ ಬಾರ್ಲಾಕ್ಕೊಡೋದು ಕೆಲಸ. ಆವಾಗ ಏನು ಹೇಳ್ರಿ, ವಾಸನೆ ಸುವಾಸನೆ ಘಮ ಘಮ ಅಂತಿದೆ. ಒನ್ ಮೋರ್ ಅನ್ಬೇಕು ತಿಂತಾ ಇರ್ಬೇಕಾದ್ರೆ. ಈ ಬಿಸಿಲಲ್ಲಂತೂ ನೀವೇ ಅಡುಗೆ ಮಾಡೋಷ್ಟೊತ್ತಿಗೆ ಯಪ್ಪ ಎಂಟು ಶರ್ಟು ಎಲ್ಲ ನೆಂದೋಯ್ತು ಗುರು ದೇವರಾಣೆಗೂ. ರಾಯ್ಪುರ್ ಅಂತೂ ಹೆವಿ ಬಿಸಿಲು ಅಂದರೆ ಬಿಸಿಲು ನನ್ನ ಮಗಂದು. ಸರಿ ಎಲ್ಲ ಮುಗೀತು. ಲಾಸ್ಟ್ ಫೈನಲ್ ಟಚ್ ಕೊತ್ತಿಮೀರಿ ಹಾಕಿದೆ. ಒಂದು ಫ್ಲೇವರ್ ಬರತ್ತೆ ನೋಡಿ, ವಾಸನೆ ಮಾತ್ರ ಸ್ಮೆಲ್ಲು ಗಮ್ಮತ್ ತುಗ್ತದೆ ಆಚೆದವ್ರಿಗೆ. ಫೈನಲಾಗಿ ಚಿಕನೆಲ್ಲ ಬೊಂಬಾಟಾಗಿ ಬಂದಿತ್ತು. ಫೈನಲಾಗಿ ರೆಡಿ ಆಯಿತು ಚಿಕನ್ನು. ಇನ್ನೇನೇ ಇದ್ರೂ ಬ್ಯಾಟಿಂಗು ಶುರು ಮಾಡಬೇಕು. ಬೆಳಿಗ್ಗೆ ಮಾಡಿದ್ದು ನಾಷ್ಟ ಬೇರೆ ಮಸ್ತಾಗಿ ಸಾಲಿಡಲ್ಲ ರೌಂಡ್ ತಟ್ಟೆದಲ್ಲಿ ಟೊಮೊಟೊ, ಈರುಳ್ಳಿ, ಸೌತೆಕಾಯಿ, ನಿಂಬೆಹಣ್ಣು ಜೊತೆಗೆ ಇಟ್ಕೊಂಡು ತಿಂತಾಯಿದ್ರೆ ಒಂದು ಒಳ್ಳೆ ಮಜಾ ಅಂತೇಳಿ. ಜಾಲಿ 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 ಎಲ್ಲ ಜಾಲಿನೇ. ನಮ್ಮ ಡ್ರೈವರ್ ಅಂದ್ರೆ ಜಾಲಿನೇ. ರೈಡಿಗಳು ಎಲ್ಲ ಮುಗೀತು. ಸರಿ ಗಾಡಿ ಆಲ್ಟ್ ಆಗ್ಬಿಡ್ತಲ್ವಾ. ಇನ್ನು ರಾತ್ರಿ ಮಿಕ್ಕಿದ್ದು ಗ್ರೇವಿನೂ ರೈಸ್ ಅದೇ ಇತ್ತು. ಬೆಳಿಗ್ಗೆ ನಾನು ನಮ್ಮ ಹುಡುಗ ಅದನ್ನೇ ತಿನ್ಕೊಂಡ್ರೆ. ಸರಿ ಪಾರ್ಟಿಗೆ ತಿನ್ಕೊಂಡೆ ಫೋನ್ ಹಾಕಿದೆ. ಬಿಲ್ ಬಂದ್ಬಿಟ್ಟು ವಾಟ್ಸಪ್ಪಲ್ಲಿ ಕಳಿಸ್ಬಿಟ್ಟಿದ್ರು. ಈ ಬಿಸಿಲಲ್ಲಿ ನಮ್ಮ ಗಾಡಿ 2 ವೀಲರ್ ಇಲ್ಲ ಏನಿಲ್ಲ, ಎತ್ಕೊಂಡು ನಮ್ಮ ಲಾರಿನೇ ಎತ್ಕೊಂಡು ಓಡಾಡಿದ್ರು ಗುರು. ಶೆಕೆ ಆಗಿಲ್ಲ. ಲಾಸ್ಟಾಗಿ ಫೈನಲಾಗಿ ಬಿಲ್ಲು ನಮ್ಮ ಪಾರ್ಟಿನೇ ಗುರು. ಫೈನಲಾಗಿ ಪಾಪ ಪಾರ್ಟಿನೇ ಟ್ರಾನ್ಸ್ಪೋರ್ಟರ್ ಬಂದು ಕರ್ನಾಟಕ ಟ್ರಾನ್ಸ್ಪೋರ್ಟವರು ಬಿಲ್ ತೊಗೊಂಡು. ಸರಿ ಬಿಲ್ ತೊಗೊಂಬಂದಿದ್ದೆ. ನಾನು ಗೇಟಲ್ಲಿ ಎಂಟ್ರಿ ಮಾಡಿಸಿ ಗಾಡಿ ಡಿಯೋ ಬಂತು. ಡಿಯೋ ತೊಗೊಂಡು ಹೊರಗಡೆ ಗಾಡಿಯಲ್ಲಿ ಚೆಕ್ ಮಾಡಿಕೊಂಡು ಸರಿ ಪಾರ್ಕಿಂಗಿಂದ ಬಿಟ್ಟರೆ ಅಲ್ಲಿಂದ ವೇ ಬ್ರಿಡ್ಜ್ಗೆ ಸರಿ ಕಾಟ ಮಾಡೋಯಿತು. ಕಾಟ ಮಾಡಿಸ್ಕೊಂಡು ಗಾಡಿ ಅಲ್ಲಿಂದ ಲೋಡಿಂಗ್ ಪಾಯಿಂಟು ಎಂಟ್ರಿ ಆಯಿದ್ರು. ವೈರ್ ಬಂಡಲ್ ಗುರು. ಲೋಡಿಗೆ ಎಲ್ಲಂತ ಕೇಳ್ತೀರಾ, ನಮ್ಮ ಲೋಡ್ ಬಂದು ಮದುರೆ ಗುರು. ಮದುರೆಗೆ ಲೋಡು ವೈರ್ ಬಂಡಲು. ಇಲ್ಲಿ ಬರೀ 20 ಟನ್ ಅಷ್ಟೇ ಮಾಲು ಬೇರೆ ಕೊಡಬೇಕು. ಸರಿ ಹಾಲು ಎಲ್ಲ ಇತ್ತು. ಸರಿ ಟೀ ಮಾಡಿಕೊಂಡು ತಲೆ ಭಯಂಕರ ಬಿಸಿಲಲ್ಲಿ ಒಂದು 890 ಟೀ ಹೊಡ್ಕೊಂಡು ಸರಿ ಲೋಡಿಂಗ್ ಸ್ಟಾರ್ಟ್ ಮಾಡಿದ್ರು. ಇನ್ನು ಇವ್ರ ಹತ್ರ ನೋಡ್ಕೊಂಡಿಲ್ಲ ಅಂದರೆ ಆಗೋದಿಲ್ಲ ಕೆಲಸ ಅಂದ್ಬಿಟ್ಟಿದೆ. ಕ್ಲೀನಾಗಿ ನಾವು ನಿಂತು 20 ಟನ್ ಕರೆಕ್ಟಾಗಿ ಅಂದರೆ 20 ಟನ್ 70 kg ಬಂತು. ಫೈನಲಾಗಿ ಕಾಟ ಮಾಡಿಸಿದ್ರಿ. ಬೇರೆ ಪಾಯಿಂಟ್ಗೆ ಹೋಗ್ಬೇಕು ಉರ್ಲಾಗೆ. ಎಲ್ಲ ಮುಗಿಯುತ್ತೆ. ಇವ್ರು ಕಾಟೋದವ್ರು ಹೆವಿ ಲೇಟ್ ಗುರು. ಟೀಗೆ ಒಂದು ಅರ್ಧ ಗಂಟೆ ಟೈಮ್ ತೊಗೊಂಡ್ಬಿಟ್ರು. ಕಾಟ ಮೇಲೆ ನಿಂತಿದ್ದು ಗಾಡಿ ಬೇಜಾರಾಗ್ಬಿಡ್ತು. ಸರಿ ಅಲ್ಲಿಂದ ಗೇಟ್ ಹತ್ರ ಬಂದಿದೆ. ಬಿಲ್ ಕೊಟ್ಬಿಟ್ಟು ಅಲ್ಲಿ ಕಾಟ ಬ್ರಿಡ್ಜೆಲ್ಲ ರಾತ್ರಿ ಅಡುಗೆಗೆ ಸ್ಟಾರ್ಟ್ ಮಾಡಿದ್ರೆ. ಇರೋ ಬರೋ ತರಕಾರಿ ಎಲ್ಲ ಹಾಕಿ ಒಳ್ಳೆ ಒಂದು ಬಾತ್ ಮಾಡಿದೆ ನೋಡುಗರು. ಟೊಮಾಟೊ, ಆಲೂಗಡ್ಡೆ, ದೊಡ್ಡ ಮೆಣಸಿನ್ಕಾಯಿ, ಹೂಕೋಸು, ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಜಜ್ಕೊಂಡು ಒಳ್ಳೆ ಒಂದು ಅಡುಗೆಗೆ ತಯಾರಿ ಮಾಡಿಕೊಂಡೆ ರಾತ್ರಿ ಊಟಕ್ಕೆ. ಮಸ್ತಾಗಿದೆಲ್ಲ ಕಲರ್ಫುಲ್ಲಾಗಿ ತರಕಾರಿಗಳು. ಎಣ್ಣೆ ಉಯ್ಕೊಂಡು ಎಣ್ಣೆ ತುಂಬಾ ಹಾಕಿದೆ ಬಿಡಿ. ಎಣ್ಣೆ ತಿಂತಾ ಇರಬೇಕು. ಕೊಲೆಸ್ಟ್ರಾಲ್ ಅವಾಗಲೇ ಜಾಸ್ತಿ ಆಗುತ್ತೆ. ಅದನ್ಬಿಟ್ಟು ಜಾಸ್ತಿ ಹಾಕ್ಬಿಟ್ಟಿರಿ. ಎಣ್ಣೆ ಲಿಮಿಟ್ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಬೇಕು. ಎಣ್ಣೆ ಹಾಕಿ ಫಸ್ಟು ಎಲ್ಲ ತರಕಾರಿಗಳನ್ನ ಹಾಕಿ ಕ್ಲೀನಾಗಿ ಸ್ವಲ್ಪ ರೆಡ್ಗೆ ಬರೋ ಗಂಟ ಫುಲ್ ರೋಸ್ಟ್ ಮಾಡಿಕೊಂಡು ಇನ್ನೇನಿದೆ ಇನ್ನು ಮಸಾಲ ಎಲ್ಲ ಆ್ಯಡ್ ಮಾಡಬೇಕಲ್ವ. ಎಲ್ಲ ರೆಡಿಯಾಗಿತ್ತು. ಎಲ್ಲ ಮುಗಿತಾ ಬಂತು. ರೋಸ್ಟ್ ಆಯಿತು ಲೈಟಾಗಿ. ಸರಿ ಮಸಾಲ ಧನಿಯಾ ಪುಡಿ, ಖಾರದ ಪುಡಿ, ಗರಂ ಮಸಾಲ ಮತ್ತು ಲೈಟಾಗಿ ಸ್ವಲ್ಪ ಸಾಸಿವೆ ಎಲ್ಲ ಹಾಕಿ
ಒಳ್ಳೆ ಒಂದು ಗ್ರೇವಿ ಟೈಪಲ್ಲೇ ಬಂದ್ಬಿಡ್ತೀವಿ ಬಿಡಿ ತರಕಾರಿನೇನು, ಒಂದು ಚಿಕನ್ ಟೈಪಲ್ಲೇ ಫ್ಲೇವರ್ ಮಾತ್ರ ಹೇಳೋಕ್ಕೆ ಸಾಧ್ಯ ಇಲ್ಲ ಗುರು. ಅಂಥ ಫ್ಲೇವರ್. ಸ್ವಲ್ಪ ಲೈಟಾಗಿ ಅರಿಶಿನ ಹಾಕ್ಕೊಂಡು 1.5 ಗ್ಲಾಸು ರೈಸು, 3.5 ಗ್ಲಾಸು ನೀರು ಹಾಕಿದೆ, ತಪ್ಪಲೆ ಮುಚ್ಚಿದೆ, ಬಿಟ್ಟಿದೆ, ಕತೆ ನಮ್ಮದು. ಎಲ್ಲ ಬೇಕಿನ ಕರೆಕ್ಟಾಗಿ ಎಲ್ಲ ಒಳ್ಳೆ ಫ್ಲೇವರ್ ಬಂತು. ಬೇಯ್ತಾ ಅದು ಫ್ಲೇವರೇ ಮಸ್ತಾಗಿತ್ತು. ಒಂದು 10 ನಿಮಿಷ ಲೈಟಾಗಿ ದಮ್ಮಗೆ ಬಿಟ್ಟಿದ್ದಾಯಿತು. ಇನ್ನು ನೀರು ಇರ್ತದಲ್ಲ, ನೀರೆಲ್ಲ ಇರ್ಕೊಬೇಕಲ್ಲ, ಅರ್ಧ ಗ್ಲಾಸ್ ಜಾಸ್ತಿನೇ ಹಾಕ್ಬಿಟ್ಟಿದ್ದೀನಿ. ಲಾಸ್ಟ್ ಫೈನಲ್ಲೇ ಹೊಟ್ಟೆ ಬರಸ್ಬಿಟ್ಟಿತ್ತು. ಬೆಳಿಗ್ಗೆ ತಿಂದಿದ್ದು, ಮಧ್ಯಾಹ್ನ ಏನಿದ್ದಿಲ್ಲ. ಮಸ್ತಾಗಿ ನಮ್ಮ ಪಂಡಿತು ಸಾಲಿಡೆಲ್ಲ ಮಾಡಿಕ್ಕಿದ್ದ ರೆಡಿಯಾಗಿ. ಸಾಲಿಡೆಲ್ಲ ಒಳ್ಳೆ ಹೊಟ್ಟೆ ತುಂಬ ಊಟ. ಏನಂದರೆ ಸ್ವಲ್ಪ ಖಾರ ಕಮ್ಮಿ ಆಗಿಬಿಟ್ಟಿತ್ತು. ಯಾಕೆ ಬಿಡಿ, ಡ್ರೈವರ್ನು ಖಾರ ಇದ್ರೂ ಅಡ್ಜಸ್ಟ್. ಫೈನಲ್ ಆಗಿ ಕಾಟ ಎಲ್ಲ ಮಾಡಿಸ್ಕೊಂಡು ಬಿಲ್ಟೆ ತೊಗೊಂಬರ್ತಾವೆ ನೋಡ್ರಿ ಸೆಕ್ಯೂರಿಟಿ. ಇನ್ನು ಬಿಡೋದೇನ. ನೆಕ್ಸ್ಟ್ ಪಾಯಿಂಟು ನಮ್ದು ಉರ್ಲಾ ಲೋಡಿಂಗ್ ಪಾಯಿಂಟು. ಸರಿ, ಅಲ್ಲಿಂದನೇ ಪಾರ್ಟಿಗೆ ಫೋನ್ ಹಾಕ್ಕೊಂಡು ಅಪ್ಪ ಪಾಯಿಂಟ್ ಹತ್ರ ಹೋಗ್ಬಿಟ್ಟು ನಿಲ್ಲಿಸ್ಬಿಡ್ತೀನಿ, ಇನ್ನು ಬೆಳಿಗ್ಗೆ ಹೊತ್ತಲ್ಲ ಆಗೋದಿಲ್ಲ, ಪೊಲೀಸ್ನವ್ರ ಕಾಟ. ಉರ್ಲಾದಂದ್ರೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನೋ ಎಂಟ್ರಿಗಳು ಜಾಸ್ತಿ, ಅದೊಂದು ಭಯ, ಬೇರೇನಿಲ್ಲ. ಫೈನಲಿ 2ನೇ ಪಾಯಿಂಟು ಬಾರ್ಬೀಕ್ ಅಂತ ಇದು ಬಂದಿದ್ದಾಯಿತು. ಇದು ನೋಡಿದ್ರೆ ಮಾಲ್ ಇವಾಗಲೇ ಹಿಂಗೆ ಬಂದ್ಬಿಟ್ಟೈತೆ, ಆಚೆ ಕಡೆ ಏನು ತೊಂದರೆ ಇಲ್ಲ. ಇನ್ನು 10 ಟನ್ ಹಾಕ್ಬೇಕು, ಹಿಂದ್ಗಡೆ ಗ್ಯಾಪ್ ಐತೆ. ಫೈನಲ್ ಬಂದಿಲ್ಲ ಗೇಟ್. ಫೈನಲಿ ಸೆಕ್ಯೂರಿಟಿಗಳು ಏನು ತೊಂದರೆ ಇಲ್ಲಪ್ಪ ಅಂತಂದ್ರು. ಸರಿ ಓಕೆ ಅಂದ್ಬಿಟ್ಟಿದೆ. ನಾವು ಹಂಗೆ ವೀಡಿಯೋ ಮಾಡಿಕೊಂಡು ನಮ್ಮ ಗಾಡಿ ಲೋಡು ಎಲ್ಲಿಗಂತ ಕೇಳ್ತೀರಾ, ಮಧುರೈ ಕಡೆ, ತಮಿಳ್ನಾಡು ಪ್ರಯಾಣ. ಇದೇ ಥರ MNS ಡ್ರೈವರ್ ಟ್ರಕ್ ಲಾಗ್ಸ್ಗೆ ಸಪೋರ್ಟ್ ಮಾಡ್ತಾಯಿರಿ. ನಮ್ಗೆ ಗೊತ್ತಿರೋ ಅಪ್ಡೇಟ್ ನಾವು ಕೊಡ್ತೀವಿ. ನಿಮ್ಗೆ ಗೊತ್ತಿರೋ ಅಪ್ಡೇಟ್ ಕಮೆಂಟ್ ಮುಖಾಂತರ ನಮ್ಗೆ ಹೇಳಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬರೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.